ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ, ತಮ್ಲೈನಲ್ಲಿ ಆಲ್ರೆಡಿ ನೋಡಿರ್ತೀರಾ ಏನು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ನನ್ನ ಹತ್ರ ಇರುವಂಥ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಲೇ ಸುಮಾರು ಹಳೆ ವೀಡಿಯೋಸಲ್ಲೆಲ್ಲ ಕಮೆಂಟ್ ಮಾಡಿದ್ರಿ ನನಗೆ, ನಿಮ್ಮ ಮದುವೆದು ಜ್ಯುವೆಲರೀಸ್ ಎಲ್ಲ ತೋರಿಸಿ, ಅದು ನೀವು ಸ್ವಂತವಾಗಿ ತೊಗೊಂಡಿದ್ದ ಇಲ್ಲ ರೆಂಟಾಗಿ ತೊಗೊಂಡಿದ್ದ ಅಂತೆಲ್ಲ ಕೇಳಿದ್ರಿ. ನಾನು ಓನ್ ಅಂತ ಹೇಳಿದೆ, ಸ್ವಂತವಾಗಿ ತೊಗೊಂಡಿರೋದು ಅಂತ ಹೇಳಿದೆ. ಸೊ ಹಾಗಾಗಿ ಡಿಸೈನ್ಸ್ ಎಲ್ಲ ತೋರಿಸಿ ಯಾವುದ್ರಲ್ಲಿ ತೊಗೊಂಡ್ರಿ, ಅದರ ಲಿಂಕ್ಸ್ ಎಲ್ಲ ಹಾಕಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ನಾನು ಇದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇವತ್ತು ನನ್ನ ಹತ್ರ ಇರುವಂಥ ಒಂದಿಷ್ಟು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಇದೆ, ಅದನ್ನು ಒಂದೊಂದೇ ನಾನು ತೋರಿಸ್ತಾ ಹೋಗ್ತೀನಿ. ಹೇಗೆಲ್ಲ ಇದೆ, ಕ್ವಾಲಿಟಿ ಎಲ್ಲ ಹೇಗಿದೆ ಅಂತೆಲ್ಲ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಏನು ದೊಡ್ಡ ದೊಡ್ಡ ಕಲೆಕ್ಷನ್ಸು, ತುಂಬ ಫುಲ್ಲು ಇದ್ರ ಥರ ಅಂತ ಏನು ಹೇಳಲ್ಲ. ನನ್ನ ಹತ್ರ ಇರುವಂಥ ಸಿಂಪಲ್ ರ್ಯಾಂಡಮ್ ಆಗಿರೋ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಒಂದೊಂದೇ ನೋಡ್ಕೊಂಬರೋಣ ಯಾವುದು ಅಂತ. ನಾನು ಫಸ್ಟು ಈ ಥರ ಜ್ಯುವೆಲರಿ ಕಲೆಕ್ಷನ್ಸ್ ಅಂತ ಇರೋದು ನೋಡಿದ್ದು ಅಂತ ಅಂದರೆ ಇದನ್ನೇ. ಫಸ್ಟು ಚೋಕರು ನಾನು ತೊಗೊಂಡಿದ್ದು. ಇದು ಯಾವುದಪ್ಪ, ಇದು ಸ್ಕೂಲಲ್ಲಿ ಅಂತ ಅನಿಸುತ್ತೆ, 6th 7th ಅಂತ ಅನಿಸುತ್ತೆ, ಅವಾಗ ತೊಗೊಂಡಿದ್ದಂಥ ಇದು ತುಂಬಾ ಇಷ್ಟ ನನಗೆ. ಎಷ್ಟು ಕ್ಯೂಟಾಗಿದೆ, ಪ್ರಿಟಿಯಾಗಿದೆ ಇದು. ರೆಡ್ ಗ್ರೀನ್ ಈ ಥರ ಎಲ್ಲದಕ್ಕೂ ಮ್ಯಾಚ್ ಆಗ್ಬೋದು. ಆವಾಗ ತೊಗೊಂಡಿದ್ದು, ಆವಾಗ 250 ಏನೋ ಅನಿಸುತ್ತೆ ಇದೊಂದು. ತುಂಬಾ ಚೆನ್ನಾಗಿದೆ. ಇದನ್ನು ಇವಾಗಲೂ ಹಾಗೇ ಇಟ್ಕೊಂಡಿದ್ದೀನಿ ನಾನು. ಒಂದು ಚೂರು ಎಲ್ಲೂ ಪಲ್ಲು ಬೀಳಿಸ್ದಂಗೆ ನಾನು ಇಟ್ಕೊಂಡಿದ್ದೀನಿ, ಅಷ್ಟು ಇಷ್ಟ ಇದೊಂದು. ಸೊ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ವಾಲೆನ ಅವರು ಕೊಟ್ಟಿದ್ದರು. ಆವಾಗೆಲ್ಲ ಯಾವುದೇ ಫಂಕ್ಷನ್ ಆದರೂ ಇದೊಂದೇ ಹಾಕ್ಕೊತಾ ಇದ್ದಿದ್ದು, ಅಷ್ಟು ಚೆನ್ನಾಗಿತ್ತು. ಯಾವ ಡ್ರೆಸ್ಗೆ ಯಾವ್ದು ಇದಕ್ಕೆ ಹಾಕ್ಕೊಂಡ್ರು ಇದನ್ನೇ ಹಾಕ್ಕೊತಾ ಇದ್ದಿದ್ದು. ಬೇಕಾದ್ರೆ ನಾನು ಸೈಡಲ್ಲೂ ಕೂಡ ಇದರದ್ದು ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ, ನೀವು ನೋಡ್ಬೋದು. ಸೈಡಲ್ಲಿ ಕೂಡ ಕೊಡ್ತಾ ಇರ್ತೀನಿ, ನೀವು ಬೇಕಾದ್ರೆ ನೋಡಿ, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದೆಲ್ಲ ರ್ಯಾಂಡಮ್ ಜ್ಯುವೆಲರೀಸ್ ಅಂತಲೇ ಹೇಳ್ಬೋದು. ಇದೆಲ್ಲ ಅಮ್ಮ ಯಾವಾಗಾದರೂ ಈಚೆ ಎಲ್ಲಾದರೂ ಹೋದಾಗ ತೊಗೊಂಡು ಬರ್ತಾಯಿದ್ರು, ಆ ಜ್ಯುವೆಲರೀಸ್ ಅಂತಲೇ ಹೇಳ್ಬೋದು. ಒಂದೊಂದು ಪಲ್ಲು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಇದೇನು ಅಷ್ಟು ಯೂಸೇ ಮಾಡಿಲ್ಲ, ಒಂದೇ ಸತಿ ನಾನು ಇದನ್ನು ಹಾಕ್ಕೊಂಡಿರೋದಷ್ಟೇ. ನೆಕ್ಸ್ಟ್ ಜ್ಯುವೆಲರೀಸ್ ಬಂದು ಇದೆಲ್ಲ ನನ್ನ ಮದುವೆಗೆ ಅಂತ ನಾನು ತೊಗೊಂಡಿದ್ದಂಥ ಜ್ಯುವೆಲರೀಸು. ಇದೆಲ್ಲ ನಾನೇನು ಇದರಲ್ಲಿ ತೊಗೊಂಡಿರಲಿಲ್ಲ, ಎಲ್ಲ ಆನ್ಲೈನ್ ಪರ್ಚೇಸ್ ಮಾಡಿದ್ದು. ಅವಾಗೆಲ್ಲ ತುಂಬ ಅಂದರೆ ಕೊರೋನಾ ಟೈಮಲ್ಲಿ ನಾವು ಮದುವೆ ಆಗಿರೋದ್ರಿಂದ ಎಲ್ಲ ಆನ್ಲೈನ್ ಪರ್ಚೇಸ್ ಮಾಡ್ಕೊಂಬಿಟ್ಟೆ ಎಲ್ಲ ನಾನು. ಅಕ್ಕನೇ ಎಲ್ಲ ಬುಕ್ ಮಾಡಿ ಕೊಟ್ಟಿದ್ದು. ಸೊ ಹಾಗಾಗಿ ಒಂದೊಂದೇ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಮೊದಲು ಸೆಟ್ ಬಂದು ಇದು 2 ಇದೆ ಈ ಥರ, ಒಂದು ಶಾರ್ಟು ಒಂದು ಲೆಂತು. ಇದು ನಾನು ಹಾಕ್ಕೊಂಡಿದ್ದು ಧಾರೆ ಮುಹೂರ್ತಕ್ಕೆ ಹಾಕ್ಕೊಂಡಿದ್ದು. ಇದು ಒಂದು 440 ರುಪೀಸ್ ಏನೋ ಇರ್ಬೋದು, ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ. ಇದ್ರದ್ದು ಲಿಂಕ್ ಏನೋ ಸಿಕ್ಕಿದ್ರೆ ನಾನು ಹುಡುಕಿ ನಾನು ಬೇಕಾದ್ರೆ ಹಾಕ್ತೀನಿ. ಇವಾಗೂ ಕೂಡ ಕ್ವಾಲಿಟಿ ಅದೇ ಥರ ಇದೆ. ಮೀಶೋದಲ್ಲಿ ನಾನು ಆರ್ಡ್ರ್ ಮಾಡಿದ್ದು, ಆಲ್ಮೋಸ್ಟ್ ಎಲ್ಲ ಜ್ಯುವೆಲರೀಸ್ ಕೂಡ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ ಅಷ್ಟೇ, ನೀವು ನೋಡ್ಬೋದು. ಒಂದು ಪಲ್ಲು ಕೂಡ ಬೀಳಿಸಿಲ್ಲ ನಾನು, ಅಷ್ಟು ಚೆನ್ನಾಗಿದೆ. ಇದು ಒಂದು ಸಿಂಗಲ್ಲು. ಆ್ಯಂಡ್ ಇದು ಬಂದು ಸ್ವಲ್ಪ ಲಾಂಗು. ಆ್ಯಂಡ್ ಇದು ಬಂದು ಸ್ವಲ್ಪ ಲಾಂಗ್ ಆಗಿದೆ, ನೋಡ್ಬೋದು. ಇದು ಚಿಕ್ಕದು, ಇದು ದೊಡ್ಡದು. ಆ್ಯಂಡ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನೊಂದು ಎಲ್ಲ ಆಲ್ಮೋಸ್ಟ್ ಕೆಲವೊಂದು ಮದುವೆಗಳಿಗೆಲ್ಲ ಸಿಂಗಲ್ ಇದೊಂದು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ, ಆ ಥರ ಇದೆ. ತುಂಬಾ ಚೆನ್ನಾಗಿದೆ. ಆವಾಗೆಲ್ಲ 440 ರುಪೀಸ್ಗೇನೋ ಇದು ನನಗೆ ಸಿಕ್ಕಿದ್ದು. ಇದ್ರ ಇಯರಿಂಗ್ಸು ಸಿಗ್ತಾಯಿಲ್ಲ, ನಾನು ನೋಡಿಬಿಟ್ಟು ಬೇಕಾದ್ರೆ ಪಕ್ಕದಲ್ಲೂ ಕೂಡ ಇಯರಿಂಗ್ಸ್ ಮತ್ತು ಇದನ್ನೆಲ್ಲ ಸೇರಿಸಿ ನಾನು ಹಾಕಿರ್ತೀನಿ ಪಿಕ್ಚರು, ನೀವು ನೋಡ್ಬೋದು. ಆ್ಯಂಡ್ ಈ ಥರ ಇದೆ ಇದು ಜ್ಯುವೆಲರಿ ಮಾತ್ರ. ತುಂಬಾ ಚೆನ್ನಾಗಿದೆ, ತುಂಬ ಕಮ್ಮಿ ಪ್ರೈಸಲ್ಲಿ ನಾನು ತೊಗೊಂಡಿದ್ದು. ಇದು ನನ್ನ ಧಾರೆಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಹಾಗೆ ಬಾಕ್ಸಲ್ಲಿ ಹಾಕಿ ಹಾಗೆ ಎತ್ತಿಟ್ಟಿದ್ದೀನಿ, ನೀಟಾಗಿದೆ. ಹಾಗೇ ಅದ್ರ ಜೊತೆ ರಿಸೆಪ್ಷನ್ಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ತೊಗೊಂಡಿದ್ವಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಇದನ್ನು ವಾಶ್ ಮಾಡಿಬಿಟ್ಟು ಎಲ್ಲ ಹಾಕಿದ್ದೆ, ಲಕ್ಷ್ಮಿ ಕೂಡ. ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ನನ್ನ ರಿಸೆಪ್ಷನ್ಗೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದು. ತುಂಬಾ ಸೂಪರಾಗಿದೆ. ಆ್ಯಂಡ್ ಟ್ರೆಡಿಷ್ನಲಾಗಿ, ತುಂಬ ಟ್ರೆಡಿಷ್ನಲಾಗಿ ರೆಡಿ ಆಗಬೇಕು, ಫುಲ್ಲು ಮದುವೆ ಹುಡುಗಿ ಥರ ಅಂದಾಗ ಈ ಥರ ಜ್ಯುವೆಲರೀಸ್ನ ಹಾಕ್ಕೊಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಆ್ಯಂಡ್ ಇದು ಅಷ್ಟೇ ಸ್ವಲ್ಪ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನಲ್ಲಿದೆ. ಇದು ಅಷ್ಟೇ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಒಂದು ಲಾಂಗು, ಒಂದು ಶಾರ್ಟು, ಒಂದು ಇಯರಿಂಗ್ಸ್ ಬಂದಿದೆ. ಅದು ಒಂದು 450-500 ಅಂತಲೇ ಅನಿಸುತ್ತೆ ನಾನು ತೊಗೊಂಡಾಗ. ಇದು ಶಾರ್ಟು, ಅದ್ರ ಜೊತೆ ಇನ್ನೊಂದು ಲಾಂಗು, ಅದೇ ಥರನೇ ಅದೇ ಡಿಸೈನು ಲಾಂಗಾಗಿ ಬಂದಿತ್ತು. ಇದು ಅಷ್ಟೇ, ಇದೊಂದು ಸಿಂಗಲ್ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಮಾತ್ರ ಸೂಪರಾಗಿದೆ ಮಾತ್ರ ಹೇಳ್ಬೋದು. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಇದೇ ಜ್ಯುವೆಲರೀಸ್ನ ವಾಶ್ ಮಾಡಿ ಹಾಕಿದ್ದೆ. ಆ್ಯಂಡ್ ಇದು ಈ ಥರ ಒಂದು ಲಾಂಗು, ಒಂದು ಶಾರ್ಟು, 2 ಪೇರ್ ಬರುತ್ತೆ. ನಾವು ಶಾರ್ಟ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಲಾಂಗ್ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ವಾಲೆ ಬಂದು ಅಂದರೆ ಜುಮ್ಕ ಅಲ್ಲ, ಇದು ವಾಲೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ಆಲ್ಮೋಸ್ಟ್ ಜುಮ್ಕ ಥರನೇ ಎಲ್ಲ ತೊಗೊತಾ ಇದ್ದೆ, ಆದರೆ ಈ ಥರ ವಾಲೆ ಬಂದಿದೆ. ಇದು ಅಷ್ಟೇ ತುಂಬಾ ಪ್ರಿಟಿಯಾಗಿದೆ ಅಂತಲೇ ಹೇಳ್ಬೋದು. ಒಂದು ಪರ್ಲ್ ಕೂಡ ಬಿದ್ದಿಲ್ಲ. ಏನಂದರೆ ಅವ್ರು ಕೊಟ್ಟಿರ್ತಾರಲ್ಲ ಪ್ಯಾಕ್, ಅದರಲ್ಲೇ ಮಾಡಿಬಿಟ್ಟು ಹಾಗೆ ಮಾಡಿ ಬಾಕ್ಸಲ್ಲಿ ಎತ್ತಿಟ್ರೆ ಇದು ತುಂಬ ದಿವಸನೇ ಬಾಳಿಕೆ ಬರುತ್ತೆ. ಆಲ್ರೆಡಿ 3.5 ವರ್ಷ ಆಯಿತು ನಾನು ಇದನ್ನು ತೊಗೊಂಡು, ಇನ್ನೂ ಹಾಗೆ ಇದೆ. ಒಂದು ಪರ್ಲ್ ಕೂಡ ಬಿದ್ದಿಲ್ಲ, ಕಲರು ಚೇಂಜ್ ಆಗಿಲ್ಲ, ಹಾಗೇ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಇವಾಗೆಲ್ಲ ಬರುತ್ತಲ್ಲ ಲಕ್ಷ್ಮೀ ಹಾರ ಅಂತನೇನೋ ಬರುತ್ತಲ್ಲ, ಆ ಥರದ್ದೊಂದು ತೊಗೊಂಡಿದ್ದೆ. ಬ್ಯಾಕ್ ಇದು ಅಂದರೆ ಈ ಥರ ಚಿಕ್ಕದು ಒಂದಿತ್ತು ನನ್ನ ಹತ್ರ, ಹಾಗಾಗಿ ಅದಕ್ಕೆ ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ದೊಡ್ಡದು ತೊಗೊಂಡಿದ್ದೆ. ಅದು ಚಿಕ್ಕದು ಏನಾಯಿತು ಅಂದರೆ ಅಕ್ಕನ ಮದುವೆಯಲ್ಲಿ ಯಾರಿಗೋ ಕೊಟ್ಟು ಅದು ಮಿಸ್ ಆಗೋಯಿತು, ಹಾಗಾಗಿ ಇದೊಂದೇ ಇರೋದು. ಇದಕ್ಕೆ ಇನ್ನೊಂದು ಮ್ಯಾಚ್ ಆಗೋ ಥರ ಚಿಕ್ಕದೊಂದು ತೊಗೊಬೇಕು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಸಿಂಗಲ್ ನಾವು ಸ್ಯಾರಿ ಉಟ್ಕೊಂಡಾಗ ಜಸ್ಟ್ ಇದೊಂದೇ ಹಾಕೊಂಡಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಲಕ್ಷ್ಮೀ, ಅದ್ರ ಮೇಲೆ ಲಕ್ಷ್ಮೀ ಇದಿದೆ. ಇದಕ್ಕೆ ಇಯರಿಂಗ್ಸ್ ಕೊಟ್ಟಿದ್ರು, ನಾನು ಎಲ್ಲ ಮಿಸ್ ಮಾಡಿದ್ದೀನಿ, ಎಲ್ಲಿಕ್ಕಿದೆ ಅಂತ ಗೊತ್ತಿಲ್ಲ ಎಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಸಿಕ್ಕಾಗ ಇದ್ರ ಜೊತೆ ತೋರಿಸ್ತೀನಿ. ನೆಕ್ಸ್ಟ್ ಬಂದು ಈ ಒಂದು ಜ್ಯುವೆಲರೀಸ್ ಯಾವುದಿದೆ ನೋಡೋಣ. ಸೊ ಈ ವಾಲೆ ಬಂದು ಅದರದ್ದು ಕಾಸಿನ ಸರ ಇದೆಯಲ್ವ, ಅದರದ್ದು ವಾಲೆ. ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಅಂದರೆ ಈ ವಾಲೆ ಹಾಕ್ಕೊಂಡಿಲ್ಲ. ಅದೊಂದು ಹಾಕ್ಕೊಂಡಾಗ ಜುಮ್ಕೆ ಯಾವುದಾದ್ರೂ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹಾಗೆ ಬಿಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದು ಇದು ಲಕ್ಷ್ಮೀ ಹಾರ ಈ ಥರ ಇದೆ. ಅಂದರೆ ಇದು ಅಮ್ಮಂಗೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಫಂಕ್ಷನ್ಗೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಇದ್ರ ಜೊತೆ ಇನ್ನೊಂದು ಸೆಟ್ ಬಂದಿತ್ತು. ಆದರೆ ಅಮ್ಮ ಇದೇನಾಯಿತು, ತುಂಬ ದಪ್ಪ ಇದೆ ಇದು, ಆ್ಯಂಡ್ ವೆಯ್ಟ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಅದನ್ನು ಅಮ್ಮ ಬೇಡ ಅಂದ್ಬಿಟ್ರು. ಅಯ್ಯೋ ಈ ಥರ ಹುಡುಗಿರು ಹಾಕ್ಕೊಳ್ಳೋದು ನಾನು ಹಾಕ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅಂದರು. ಹಾಗಾಗಿ ಇದು ನನ್ನ ಹತ್ರನೇ ಇದೆ. ಇನ್ನೊಂದು ಶಾರ್ಟ್ದು ಅಕ್ಕನ ಹತ್ರ ಇದೆ, ಲಾಂಗ್ ನಾನು ತೊಗೊಂಡಿದ್ದೀನಿ. ಇನ್ನೊಂದು ಶಾರ್ಟ್ ಚೈನು ಅಕ್ಕ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಲಾಂಗ್ ಒಂದೇ ಇರೋದು. ಆ್ಯಂಡ್ ಇದು ಅಷ್ಟೇ ಸಿಂಗಲ್ ಆಗಿ ಹಾಕೊಂಬಿಟ್ರೆ ಎಷ್ಟು ಎದ್ದು ಕಾಣಿಸುತ್ತೆ ಸ್ಯಾರಿಲಿ, ಸೂಪರಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇದ್ರ ಲಿಂಕ್ ಕೂಡ ಸಿಕ್ಕರೆ ನಾನು ಹಾಕಿರ್ತೀನಿ, ನೀವು ನೋಡ್ಬೋದು. ಇದು ಆಲ್ರೆಡಿ ತುಂಬ ಆಯಿತು ಅನಿಸುತ್ತೆ. ನಾನು ಅಪ್ಪು ಅವನ ಬಾಣಿನ ತಂದಲ್ಲೇನೋ ಅನಿಸುತ್ತೆ, ನಾನು ಇದನ್ನು ಬುಕ್ ಮಾಡಿ ಅಮ್ಮಂಗೆ ತರಿಸ್ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ, ವೆಯ್ಟ್ ಕೂಡ ಇದೆ. ನೆಕ್ಸ್ಟ್ ಬಂದು ಇದು ನೆಕ್ಸ್ಟ್ ಬಂದು ಇದು ಒಂಥರ ಸಿಂಗಲ್ ಚೋಕರ್ ಥರ ಅಂತ ಚೋಕರ್ ಅಲ್ಲ, ಇನ್ನೊಂಥರ ನೆಕ್ಲೆಸ್ ಥರ, ಶಾರ್ಟ್ ನೆಕ್ಲೆಸ್ ಅಂತ ಹೇಳ್ತಾರಲ್ವ ಅದು. ಗಣೇಶ ಇದೆ ಇದ್ರ ಮೇಲೆ, ರೆಡ್ ಪರ್ಲು ಹಾಗೆ ವೈಟ್ ಇದ್ರ ಥರ ಕೊಟ್ಟಿದ್ದಾರೆ. ಇದು ಅಷ್ಟೇ ನಾನು ಒಂದೇ ಸತಿ ಯೂಸ್ ಮಾಡಿರೋದು. ಇದೇನಾಗುತ್ತೆ ಅಂದರೆ ಈ ಥರ ಹಾಕ್ಕೊಂಡಾಗ ಇದು ಫುಲ್ಲು ಕಾರ್ನರಲ್ಲಿರೋದೆಲ್ಲ ಕತ್ತಿಗೆಲ್ಲ ಚುಚ್ತಾ ಇರುತ್ತೆ ಒಂಥರ, ಹಾಗಾಗಿ ಜಾಸ್ತಿ ಯೂಸ್ ಮಾಡೇ ಇಲ್ಲ ನಾನು. ಇದ್ರ ನೋಡ್ಬೋದು ಹಿಂದೆಗಡೆ ತಂತಿ ಥರ ಹಾಕಿದ್ದಾರೆ ಅಲ್ವಾ, ಅದೆಲ್ಲ ಒಂಥರ ಸ್ವಲ್ಪ ಚುಚ್ಚಿ ಥರ ಅನಿಸುತ್ತೆ. ಇದು ಒಂದೇ ಸತಿ ಹಾಕ್ಕೊಂಡಿರೋದು. ತುಂಬಾ ಇಷ್ಟಪಟ್ಟು ಇದನ್ನು ತೊಗೊಂಡಿದ್ದು, ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡೋದಕ್ಕೆ. ಸ್ಯಾರಿ ಮೇಲೆಲ್ಲ ಸಿಂಗಲ್ಲಾಗಿ ನಾವು ಸ್ಯಾರಿ ಪಿನ್ ಮಾಡ್ಕೊಂಡಾಗ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು.
ಸೊ ಒಂದೇ ಸತಿ ನಾನು ಇದನ್ನು ಹಾಕ್ಕೊಂಡಿರೋದು. ಚೆನ್ನಾಗಿದೆ, ಅದು ಚೆನ್ನಾಗಿಲ್ಲ ಅಂತ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬ ಎದ್ದು ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದನ್ನು. ಅದಕ್ಕೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇಯರಿಂಗ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ, ಅದೇ ಜುಮ್ಕಾಲ ಈ ಥರ ಪ್ಲೇಟ್ಸ್ ಥರ. ಆ್ಯಂಡ್ ಅದ್ರ ಮೇಲೂ ಅಷ್ಟೇ ಗಣೇಶ ಒಂಥರ ಈ ಥರ ಶೇಪಲ್ಲಿ ಇಟ್ಕೊಂಡಿರೋ ಥರ ಇದೆ. ಸೊ ಇದು ಅಷ್ಟೇ. ಇದು ತುಂಬ ಕಮ್ಮಿದೆ ಅನಿಸುತ್ತೆ, ನನಗೇನು ಒಂದು 300 ಏನೋ ಕೊಟ್ಟಿರೋ ನೆನಪು ನನಗೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ಕಮ್ಮಿನೇ ಇತ್ತು ನನಗೆ. ಆ್ಯಂಡ್ ನೆಕ್ಸ್ಟು ಇದು ಹಾರ. ಇದು ಯಾವಾಗ ಅಂದರೆ ನಮ್ಮಮ್ಮ ತೊಗೊಂಡಿರೋದು ಹೇಳಬೇಕು ಅಂದರೆ. ಇದು ತುಂಬ ವರ್ಷನೇ ಆಯಿತು ಅನಿಸುತ್ತೆ. ಇದು ಯಾವುದೋ ಎಲ್ಲಿಗೋ ಹೋದಾಗ ತೊಗೊಂಡಿದ್ದು ಇದು ಹಾರ. ಈ ಥರ ಇದೆ, ಸಿಂಪಲಾಗಿ ಸಿಂಗಲ್ ಆಗಿದೆ. ಇದಕ್ಕೆ ಯಾವುದೇ ಇಯರಿಂಗ್ಸ್ ಏನಿಲ್ಲ, ಜಸ್ಟ್ ಹೀಗೆ ಇದೆ. ಇದನ್ನು ನಾನೇ ತೊಗೊಂಡೆ, ಯಾವುದೋ ಒಂದು ಫಂಕ್ಷನಲ್ಲೇನೋ ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ಇದು ಸಿಂಗಲಾಗಿ ಚೆನ್ನಾಗಿ ಕಾಣಿಸುತ್ತೆ, ಆದರೆ ತುಂಬ ಹಳೇದಾಯಿತು ಅಂತಲೂ ಅನಿಸುತ್ತೆ. ಈ ಥರ ಇದೆ, ಹಳೇದಾಗಿದ್ದರೂ ಒಂದು ಏನಾದರೂ ಟ್ರೆಡಿಷ್ನಲ್ ಆಗಿರಬೇಕು ಅಂದರೆ ಇದು ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಅಮ್ಮನ ಹತ್ರನೇ ತೊಗೊಂಡಿದ್ದು. ಇದನ್ನು ಅಮ್ಮ ತಕ್ಕೊಟ್ಟಿದ್ದು ನಮಗೆ. ಸ್ವಲ್ಪ ಶೇಡೆಲ್ಲ ಹೋಗಿರೋ ಥರ ಅನಿಸುತ್ತೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ನಾನು ರೀಸೆಂಟಾಗಿ ತೊಗೊಂಡಿದ್ದು ಚೋಕರ್ ಅಂತ ಹೇಳ್ತಾರಲ್ವಾ ಅದು. ಸೊ ಈ ಥರ ಇದೆ ಅದು ಚೋಕರು, ತುಂಬಾ ಚೆನ್ನಾಗಿದೆ. ನಾನು ಯಾವುದೋ ಒಂದು ಮದುವೆಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸ್ಯಾರಿಗೆಲ್ಲ ನಾನು ಇದನ್ನು ಒಂದೇ ಸತಿ ವೇರ್ ಮಾಡಿರೋದು. ಇದು ಬರ್ತಡೆಗೆ ಅಂತ ಹೇಳ್ಬಿಟ್ಟು ವೇರ್ ಮಾಡಿದ್ದೆ. ಅದಕ್ಕಿಂತ ಮುಂಚೆನೇ ತೊಗೊಂಡಿದ್ದೆ. ಇದು ಯಾವುದೋ ಒಂದು ಮದುವೆಗೆ ಏನೋ ಹೋಗಬೇಕು ಅಂತ ಹೇಳ್ಬಿಟ್ಟು ಇದು ಚೋಕರ್ ನೋಡಿದೆ. ತುಂಬ ಅಫೋರ್ಡಬಲ್ ಪ್ರೈಸ್, ಅಂದರೆ ಅವಾಗೇನೋ ಏನೋ ನಡೀತಾ ಇತ್ತು ಅನಿಸುತ್ತೆ, ಆವಾಗ ತೊಗೊಂಡಿದ್ದು. ಸೊ ಇದು ಕೂಡ ಚೆನ್ನಾಗಿದೆ. ಇದ್ರ ಜೊತೆ ಒಂದು ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಅವರು. ಇದು ಜುಮ್ಕಾ. ಇದು ಬಂದು ಜುಮ್ಕಾ ಚೋಕರ್ ಜೊತೆ ತುಂಬ ಸಿಂಪಲ್ ಆಗಿದೆ, ಅಂದರೆ ಲೈಟ್ ವೆಯ್ಟ್ ಇದೆ. ಇದು ಅಷ್ಟು ಏನು ಭಾರ ಏನಿಲ್ಲ, ತುಂಬ ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ಶೇಡ್ ಕೂಡ ಹೋಗಿಲ್ಲ ಇದುವರೆಗೂ. ಇದು 300 ಸಮಥಿಂಗ್ ಏನು ಅನಿಸುತ್ತೆ. ನಾನು ಲಿಂಕ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹಾಕ್ತೀನಿ. ನೆಕ್ಸ್ಟ್ ಬಂದು ಈ ಒಂದು ಜ್ಯುವೆಲರೀಸ್ ಯಾವುದಿದೆ ನೋಡೋಣ. ಸೊ ಈ ವಾಲೆ ಬಂದು ಅದರದ್ದು ಕಾಸಿನ ಸರ ಇದೆಯಲ್ವಾ, ಅದರದ್ದು ವಾಲೆ. ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಅಂದರೆ ಈ ವಾಲೆ ಹಾಕ್ಕೊಂಡಿಲ್ಲ. ಅದೊಂದು ಹಾಕ್ಕೊಂಡಾಗ ಜುಮ್ಕೆ ಯಾವುದಾದ್ರೂ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹಾಗೆ ಬಿಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದು ಇದು ಲಕ್ಷ್ಮೀ ಹಾರ. ಈ ಥರ ಇದೆ, ಅಂದರೆ ಇದು ಅಮ್ಮಂಗೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಫಂಕ್ಷನ್ಗೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಇದ್ರ ಜೊತೆ ಇನ್ನೊಂದು ಸೆಟ್ ಬಂದಿತ್ತು. ಆದರೆ ಅಮ್ಮ ಇದೇನಾಯಿತು, ತುಂಬ ದಪ್ಪ ಇದೆ ಇದು, ಆ್ಯಂಡ್ ವೆಯ್ಟ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಅದನ್ನು ಅಮ್ಮ ಬೇಡ ಅಂದ್ಬಿಟ್ರು. ಅಯ್ಯೋ ಈ ಥರ ಹುಡುಗಿರು ಹಾಕ್ಕೊಳ್ಳೋದು, ನಾನು ಹಾಕ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅಂದರು. ಹಾಗಾಗಿ ಇದು ನನ್ನ ಹತ್ರನೇ ಇದೆ. ಇನ್ನೊಂದು ಶಾರ್ಟ್ದು ಅಕ್ಕನ ಹತ್ರ ಇದೆ, ಲಾಂಗ್ ನಾನು ತೊಗೊಂಡಿದ್ದೀನಿ. ಇನ್ನೊಂದು ಶಾರ್ಟ್ ಚೈನು ಅಕ್ಕ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಲಾಂಗ್ ಒಂದೇ ಇರೋದು. ಆ್ಯಂಡ್ ಇದು ಅಷ್ಟೇ, ಸಿಂಗಲ್ ಆಗಿ ಹಾಕೊಂಬಿಟ್ರೆ ಎಷ್ಟು ಎದ್ದು ಕಾಣಿಸುತ್ತೆ ಸ್ಯಾರಿಲಿ, ಸೂಪರಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇದ್ರ ಲಿಂಕ್ ಕೂಡ ಸಿಕ್ಕರೆ ನಾನು ಹಾಕಿರ್ತೀನಿ, ನೀವು ನೋಡ್ಬೋದು. ಇದು ಆಲ್ರೆಡಿ ತುಂಬ ಆಯಿತು ಅನಿಸುತ್ತೆ. ನಾನು ಅಪ್ಪು ಅವನ ಬಾಣಿನ ತಂದಲ್ಲೇನೋ ಅನಿಸುತ್ತೆ, ನಾನು ಇದನ್ನು ಬುಕ್ ಮಾಡಿ ಅಮ್ಮಂಗೆ ತರಿಸ್ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ, ವೆಯ್ಟ್ ಕೂಡ ಇದೆ. ನೆಕ್ಸ್ಟ್ ಬಂದು ಇದು ನೆಕ್ಸ್ಟ್ ಬಂದು ಇದು ಒಂಥರ ಸಿಂಗಲ್ ಚೋಕರ್ ಥರ ಅಂತ ಚೋಕರ್ ಅಲ್ಲ, ಇನ್ನೊಂಥರ ನೆಕ್ಲೆಸ್ ಥರ, ಶಾರ್ಟ್ ನೆಕ್ಲೆಸ್ ಅಂತ ಹೇಳ್ತಾರಲ್ವ ಅದು. ಗಣೇಶ ಇದೆ ಇದ್ರ ಮೇಲೆ.
ರೆಡ್ ಪರ್ಲು ಹಾಗೆ ವೈಟ್ ಇದ್ರ ಥರ ಕೊಟ್ಟಿದ್ದಾರೆ. ಇದು ಅಷ್ಟೇ ನಾನು ಒಂದೇ ಸತಿ ಯೂಸ್ ಮಾಡಿರೋದು. ಇದೇನಾಗುತ್ತೆ ಅಂದರೆ ಈ ಥರ ಹಾಕ್ಕೊಂಡಾಗ ಇದು ಫುಲ್ಲು ಕಾರ್ನರಲ್ಲಿರೋದೆಲ್ಲ ಕತ್ತಿಗೆಲ್ಲ ಚುಚ್ತಾ ಇರುತ್ತೆ ಒಂಥರ. ಹಾಗಾಗಿ ಜಾಸ್ತಿ ಯೂಸ್ ಮಾಡೇ ಇಲ್ಲ ನಾನು. ಇದ್ರ ನೋಡ್ಬೋದು ಹಿಂದೆಗಡೆ ತಂತಿ ಥರ ಹಾಕಿದ್ದಾರೆ ಅಲ್ವಾ, ಅದೆಲ್ಲ ಒಂಥರ ಸ್ವಲ್ಪ ಚುಚ್ಚಿ ಥರ ಅನಿಸುತ್ತೆ. ಇದು ಒಂದೇ ಸತಿ ಹಾಕ್ಕೊಂಡಿರೋದು. ತುಂಬಾ ಇಷ್ಟಪಟ್ಟು ಇದನ್ನು ತೊಗೊಂಡಿದ್ದು. ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡೋದಕ್ಕೆ. ಸ್ಯಾರಿ ಮೇಲೆಲ್ಲ ಸಿಂಗಲ್ಲಾಗಿ ನಾವು ಸ್ಯಾರಿ ಪಿನ್ ಮಾಡ್ಕೊಂಡಾಗ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸೊ ಒಂದೇ ಸತಿ ನಾನು ಇದನ್ನು ಹಾಕ್ಕೊಂಡಿರೋದು. ಅದು ಚೆನ್ನಾಗಿದೆ, ಅದು ಚೆನ್ನಾಗಿಲ್ಲ ಅಂತ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬ ಎದ್ದು ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದನ್ನು. ಅದಕ್ಕೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇಯರಿಂಗ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ. ಅದೇ ಜುಮ್ಕಾಲ ಈ ಥರ ಪ್ಲೇಟ್ಸ್ ಥರ. ಆ್ಯಂಡ್ ಅದ್ರ ಮೇಲೂ ಅಷ್ಟೇ ಗಣೇಶ ಒಂಥರ ಈ ಥರ ಶೇಪಲ್ಲಿ ಇಟ್ಕೊಂಡಿರೋ ಥರ ಇದೆ. ಸೊ ಇದು ಅಷ್ಟೇ. ಇದು ತುಂಬ ಕಮ್ಮಿದೆ ಅನಿಸುತ್ತೆ. ನನಗೇನು ಒಂದು 300 ಏನೋ ಕೊಟ್ಟಿರೋ ನೆನಪು ನನಗೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ಕಮ್ಮಿನೇ ಇತ್ತು ನನಗೆ. ಆ್ಯಂಡ್ ನೆಕ್ಸ್ಟು ಇದು ಹಾರ. ಇದು ಯಾವಾಗ ಅಂದರೆ ನಮ್ಮಮ್ಮ ತೊಗೊಂಡಿರೋದು ಹೇಳಬೇಕು ಅಂದರೆ. ಇದು ತುಂಬ ವರ್ಷನೇ ಆಯಿತು ಅನಿಸುತ್ತೆ. ಇದು ಯಾವುದೋ ಎಲ್ಲಿಗೋ ಹೋದಾಗ ತೊಗೊಂಡಿದ್ದು ಇದು ಹಾರ. ಈ ಥರ ಇದೆ, ಸಿಂಪಲಾಗಿ ಸಿಂಗಲ್ ಆಗಿದೆ. ಇದಕ್ಕೆ ಯಾವುದೇ ಇಯರಿಂಗ್ಸ್ ಏನಿಲ್ಲ, ಜಸ್ಟ್ ಹೀಗೆ ಇದೆ. ಇದನ್ನು ನಾನೇ ತೊಗೊಂಡೆ, ಯಾವುದೋ ಒಂದು ಫಂಕ್ಷನಲ್ಲೇನೋ ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ಇದು ಸಿಂಗಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಆದರೆ ತುಂಬ ಹಳೇದಾಯಿತು ಅಂತಲೂ ಅನಿಸುತ್ತೆ. ಈ ಥರ ಇದೆ. ಹಳೇದಾಗಿದ್ದರೂ ಒಂದು ಏನಾದರೂ ಟ್ರೆಡಿಷ್ನಲ್ ಆಗಿರಬೇಕು ಅಂದರೆ ಇದು ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಅಮ್ಮನ ಹತ್ರನೇ ತೊಗೊಂಡಿದ್ದು. ಇದನ್ನು ಅಮ್ಮ ತಕ್ಕೊಟ್ಟಿದ್ದು ನಮಗೆ. ಸ್ವಲ್ಪ ಶೇಡೆಲ್ಲ ಹೋಗಿರೋ ಥರ ಅನಿಸುತ್ತೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ನಾನು ರೀಸೆಂಟಾಗಿ ತೊಗೊಂಡಿದ್ದು ಚೋಕರ್ ಅಂತ ಹೇಳ್ತಾರಲ್ವಾ ಅದು. ಸೊ ಈ ಥರ ಇದೆ ಅದು ಚೋಕರು. ತುಂಬಾ ಚೆನ್ನಾಗಿದೆ. ನಾನು ಯಾವುದೋ ಒಂದು ಮದುವೆಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸ್ಯಾರಿಗೆಲ್ಲ ನಾನು ಇದನ್ನು ಒಂದೇ ಸತಿ ವೇರ್ ಮಾಡಿರೋದು. ಇದು ಬರ್ತಡೆಗೆ ಅಂತ ಹೇಳ್ಬಿಟ್ಟು ವೇರ್ ಮಾಡಿದ್ದೆ. ಅದಕ್ಕಿಂತ ಮುಂಚೆನೇ ತೊಗೊಂಡಿದ್ದೆ. ಇದು ಯಾವುದೋ ಒಂದು ಮದುವೆಗೇನೋ ಹೋಗಬೇಕು ಅಂತ ಹೇಳ್ಬಿಟ್ಟು ಇದು ಚೋಕರ್ ನೋಡಿದೆ. ತುಂಬ ಅಫೋರ್ಡಬಲ್ ಪ್ರೈಸ್, ಅಂದರೆ ಅವಾಗೇನೋ ಏನೋ ನಡೀತಾ ಇತ್ತು ಅನಿಸುತ್ತೆ, ಆವಾಗ ತೊಗೊಂಡಿದ್ದು. ಸೊ ಇದು ಕೂಡ ಚೆನ್ನಾಗಿದೆ. ಇದ್ರ ಜೊತೆ ಒಂದು ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಅವರು. ಇದು ಜುಮ್ಕಾ. ಜ್ಯುವೆಲರಿ ಬಂದು ಇದು. ಇದಂತೂ ತುಂಬಾ ಇಷ್ಟ ಆಗಿತ್ತು ನನಗಂತೂ. ನೋಡಿದ ತಕ್ಷಣ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಆವಾಗ ಕೂಡ ತುಂಬ ಕಮ್ಮಿ ಪ್ರೈಸಲ್ಲಿ ನಡೀತಾ ಇತ್ತಿದ್ದು ಆಫರು. ಹಾಗಾಗಿ ಇದು ಲಕ್ಷ್ಮಿ. ಇಲ್ಲೂ ಕೂಡ ಲಕ್ಷ್ಮಿ ಇದೆ. ಇಲ್ಲೆಲ್ಲ ಒಂಥರ ಕಾಯಿನ್ ಥರ ಇದೆಯಲ್ಲ, ಇದೆಲ್ಲ ಲಕ್ಷ್ಮಿ. ಅದ್ರ ಮೇಲೆ 3 ಆನೆ, ಹಾಗೆ ತಿರ್ಗಿ ಸ್ಟೆಪ್ಪಲ್ಲಿ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ. ಇಯರಿಂಗ್ಸು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಚಿಕ್ಕದು ಕೊಟ್ಟಿದ್ದಾರೆ. ಒಂದು ಲಕ್ಷ್ಮಿ ಇಯರಿಂಗ್ ಇದು. ಅದು ತುಂಬ ಚಿಕ್ಕದಾಗಿ ಕೊಟ್ಬಿಟ್ಟಿದ್ದಾರೆ. ಸ್ವಲ್ಪ ದೊಡ್ಡದಾಗಿ ಅಂದರೆ ಜುಮ್ಕಾ ಟೈಪಲ್ಲಿ ಏನಾದರೂ ಕೊಟ್ಟಿದ್ರೆ ಚೆನ್ನಾಗಿರೋದು ಇದ್ರ ಜೊತೆ ಹಾಕೊಂಡು ಹೋಗೋದಕ್ಕೆ. ಅದು ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಅಂದರೆ ಇದನ್ನು ನೋಡಿ ತೊಗೊಬೇಕು ಅಷ್ಟೇ. ಯಾಕಂದರೆ ಇದು ವೆಯ್ಟ್ ಕೂಡ ಇದೆ. ಇದು ನೋಡ್ಬೋದು, ಮುಂದಗಡೆ ಇರೋದೇ ತುಂಬಾ ವೆಯ್ಟ್ ಇದೆ. ಆ್ಯಂಡ್ ಲಕ್ಷ್ಮಿ ಇರೋದು ಸ್ವಲ್ಪ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಪರ್ಲು ಇದೆ. ನಿಜ ಸೂಪರಾಗಿದೆ. ಇದು ಮಾತ್ರ ತುಂಬ ಕಮ್ಮಿಗೆ ಸಿಕ್ಕಿತ್ತು ನನಗೆ. 280 270 ತೊಗೊಂಡಿದ್ದೆ ನಾನಿದು. ಆ್ಯಂಡ್ ಇದು ಅಂತ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕಿದ್ದು. ಇದು ಒಂದು ಹಾಕ್ಕೊಂಡ್ರೂ ಕೂಡ ತುಂಬಾ ರಿಚ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಕೂಡ ಸಿಗುತ್ತೆ. ಆದರೆ ಇದು ಚೆನ್ನಾಗಿತ್ತು. ಯಾಕಂದರೆ ಇಲ್ಲಿ ಲಕ್ಷ್ಮಿ, ಇಲ್ಲಿ 3 ಲಕ್ಷ್ಮಿ, ಹಾಗೆ ಆನೆ, ಆಮೇಲೆ ಈ ಥರ ಡಿಸೈನ್ ಇರೋದ್ರಿಂದ ತುಂಬಾ ಇಷ್ಟ ಆಯಿತು ನನಗೆ. ಹಾಗಾಗಿ ಇದನ್ನು ತೊಗೊಂಡೆ. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಆದರೆ ಇಯರಿಂಗು ಬೇರೆ ಇದ್ದಿದ್ರೆ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. ಸೊ ಪಕ್ಕದಲ್ಲೂ ಕೂಡ ಹಾಕಿರ್ತೀನಿ, ನೋಡ್ಬೋದು ನೀವು ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ಇದು ರೀಸೆಂಟಾಗಿ
ತೊಗೊಂಡಿದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ. ಸೊ ಹಾಗಾಗಿ ಇದನ್ನು ಕೂಡ ಹಾಗೆ ತೋರಿಸ್ಬಿಡ್ತೀನಿ. ಆ್ಯಂಡ್ ಇದ್ರದ್ದು ಬೇಕಾದ್ರೆ ಪಕ್ಕದಲ್ಲಿ ಕೊಡ್ತೀನಿ, ಬೇಕಾದ್ರೆ ಅವ್ರ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಬೋದು. ಇದು ಅಷ್ಟು ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಎಲ್ಲಾದರೂ ಸ್ಯಾರಿ ಮೇಲೆ ಡ್ರೆಸ್ ಮೇಲೆಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಇದ್ರ ಇಯರಿಂಗ್ ಕೂಡ ಕೊಟ್ಟಿದ್ರು. ಇದು ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಇದ್ರ ಇಯರಿಂಗ್ಸ್ ಇದು ಬಂದು ನಾನು ಫಸ್ಟ್ ತೋರಿಸಿದ್ನಲ್ವಾ ಇದ್ರದ್ದು, ಅದೇ ನನ್ನ ದಾರೆಯದ್ದು ನಾನು ಯಾವಾಗ ಜ್ಯುವೆಲ್ಲರಿ ತೊಗೊಂಡಿದ್ನಲ್ವ ಅದರದ್ದು ಇದು ಇಯರಿಂಗು. ಈ ಥರ ಪಿಕಾಕ್ ಇದೆ, ಅದ್ರ ಕೆಳಗಡೆ ಜುಮ್ಕಾ ಕೊಟ್ಟಿದ್ದಾರೆ. ಇದು ಅಷ್ಟೇ ತುಂಬ ಅಂದರೆ ಲೈಟ್ ವೆಯ್ಟ್ ಆಗಿದೆ, ಚೆನ್ನಾಗಿದೆ. ಆ್ಯಂಡ್ ಇದುವರೆಗೂ ಕೂಡ ಬಾಳಿಕೆ ಬಂದಿದೆ ನನಗೆ 3 ವರ್ಷ. ಒಂದು ಯೂಸ್ ಮಾಡಿದ್ದೀನಿ, ಒಂದು 4-5-6 ಸತಿ ಯೂಸ್ ಮಾಡಿದ್ದೀನಿ. ಇದನ್ನು ಸ್ಯಾರೀಸ್ಗೆಲ್ಲ ಹಾಕ್ಕೊಂಡು ವೇರ್ ಮಾಡಿದ್ದೀನಿ. ತುಂಬಾ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ ಇದು. ನೆಕ್ಸ್ಟ್ ಬಂದು ನನ್ನ ಮದುವೆಯಲ್ಲಿ ತೊಗೊಂಡಿದ್ದಂಥ ಒಂದು ಸೊಂಟದ ಪಟ್ಟಿ. ಇದು ಅಷ್ಟೇ ಲಕ್ಷ್ಮಿದು. ನಾವು ಅದೇನು ಲಕ್ಷ್ಮಿದು ಚೈನ್ ಇತ್ತಲ್ವ ಅದನ್ನು ನೋಡ್ಬಿಟ್ಟು ತೊಗೊಂಡಿದ್ದು. ಅದೇನಾಯಿತು ಅಂದರೆ ಇದು ಮೇಲ್ಗಡೆ ವೈಟ್ ಸ್ಟೋನ್ಸ್ ಅವ್ರು ಕೊಟ್ಟಿದ್ದಾರೆ, ಅಲ್ಲಿ ಸ್ವಲ್ಪ ಕಲರ್ ಸ್ಟೋನ್ಸ್ ಇತ್ತು, ಪಿಂಕ್ ಗ್ರೀನ್ ಇತ್ತು. ಇದು ನಾವು ತೊಗೊಂಡಿದ್ವಿ. ಇದು ಲಕ್ಷ್ಮಿ ಇದು ಬರುತ್ತಲ್ಲ ಸೊಂಟದ ಪಟ್ಟಿ, ಅದು ಇದು ತೊಗೊಂಡಿದ್ದು ನಾವು ಮಲ್ಲೇಶ್ವರಮಲ್ಲಿ, ಆನ್ಲೈನಲ್ಲ. ಆನ್ಲೈನಲ್ಲಿ ಈ ಥರ ಸಿಗಲೇ ಇಲ್ಲ ನಮಗೆ, ಹಾಗಾಗಿ ಮಲ್ಲೇಶ್ವರಮಲ್ಲಿ ನಾವು ಹೋಗಿ ತೊಗೊಂಡಿದ್ದು. ನೆಕ್ಸ್ಟ್ ಬಂದು ಇದು ಬ್ಯಾಂಗಲ್ ಸೆಟ್ಟು. ಇದು ಬ್ಯಾಂಗಲ್ ಬಂದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ನಿಜವಾಗ್ಲೂ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಇದುವರೆಗೂ ಕ್ವಾಲಿಟಿ ಬಂದಿದೆ. ಇದು ದೊಡ್ಡದು, ಹಾಗೆ ಇದ್ರ ಪಕ್ಕದಲ್ಲಿ 2. ಇದರ 3 ಕೂಡ ಹಾಕ್ಕೊಬೋದು, ಇಲ್ಲ ಸಿಂಗಲ್ ಹಾಕ್ಕೊಬೋದು, ಈ ಥರ ಡಬಲ್ ಹಾಕ್ಕೊಬೋದು, ಆ ಥರ. ಇದ್ರದ್ದು ಅಷ್ಟೇ. ಇದು ಪ್ರೈಸು 300 ಆ್ಯಂಡ್ ಸಮಥಿಂಗ್ ಏನೋ ಇತ್ತು. ತುಂಬಾ ಚೆನ್ನಾಗಿದೆ. ಇದು ಹಾಕ್ಕೊಂಡ್ರೆ ಎಷ್ಟು ರಿಚ್ಚಾಗಿ ಲುಕ್ ಕೊಡುತ್ತೆ ಈ ಬ್ಯಾಂಗಲ್ ಸೆಟ್ಟು. ನಾನು ಬೇಕಾದ್ರೆ ಇದ್ರ ಲಿಂಕ್ನ ಹುಡುಕಿ ಹಾಕಿರ್ತೀನಿ. ಇದನ್ನು ನಾನು ತರಿಸ್ಕೊಂಡ್ಮೇಲೆ ನಮ್ಮ ಅಕ್ಕ ಕೂಡ ತರಿಸ್ಕೊಂಡ್ರು, ಅಮ್ಮ ಕೂಡ ತರಿಸ್ಕೊಂಡ್ರು. ಅಷ್ಟು ಚೆನ್ನಾಗಿದೆ ಇದು. ಮೀಶೋದಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ ಬ್ಯಾಂಗಲ್ ಕಲೆಕ್ಷನ್ಸ್ ನಾನು ನೋಡ್ದಂಗೆ. ಆದರೆ ಇದು ಮಾತ್ರ ಸೂಪರಾಗಿದೆ. ಅಂದರೆ ತುಂಬ ವೆಯ್ಟ್ ಕೂಡ ಇದೆ ಇದು ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ವೇರ್ ಮಾಡೋದಕ್ಕೆಲ್ಲ ಸ್ಯಾರಿ ಮೇಲೆಲ್ಲ ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟ್ ಬಂದು ಈ ಬಾಕ್ಸಲ್ಲಿ ಒಂದು ಸ್ವಲ್ಪ ಇಟ್ಟಿದೆ. ಈ ಥರ ಒಂದು ಮಾಮೂಲಿ ಸರ ಥರ, ಮಣಿ ಸರ ಥರ ಬರುತ್ತಲ್ಲ, ಇದು ರೀಸೆಂಟಾಗೇನೋ ತೊಗೊಂಡಿದ್ದು. ಇದು ಒಂದು ಸತಿನೂ ಹಾಕ್ಕೊಂಡಿಲ್ಲ. ಇದು ಕೂಡ ಓಕೆ ಅಂತ ಅನಿಸುತ್ತೆ. ತುಂಬ ಕಮ್ಮಿ ಪ್ರೈಸಲ್ಲಿ ತೊಗೊಂಡಿದ್ದು. ಇದು ವಾಲೆಗೆ ಹಾಕೋದು 3 ಎಳೆ ಚೈನ್ ಥರ. ಇದು ಅಷ್ಟೇ. ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ, ಆನ್ಲೈನಲ್ಲ ಅನಿಸುತ್ತೆ, ಮಲ್ಲೇಶ್ವರಮಲ್ಲೇನೋ ಪರ್ಚೇಸ್ ಮಾಡಿದ್ದಿರಬೇಕಿದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ತುಂಬ ಮದುವೆಗೆ ಏನಾದರೂ ಹೋಗ್ತೀವಿ ಅಂದರೆ ಆವಾಗ ಈ ಥರ ಹಾಕೊಬೋದು. ಇದು 2 ಬಂದಿದೆ. ಇದೆಲ್ಲ ಸಿಂಪಲ್ ಇಯರಿಂಗ್ಸ್. ಇದೆಲ್ಲ ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು, ತೋರಿಸಿದ್ದೀನಿ. ಸೊ ಹಾಗಾಗಿ ಇದೆಲ್ಲ ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು ಇಯರಿಂಗ್ಸ್. ಇದೆಲ್ಲ ತುಂಬ ಚೆನ್ನಾಗಿದೆ. ನಾನು 1-2 ಸತಿ ಯೂಸ್ ಮಾಡಿದ್ದೀನಿ. ಸೊ ಇಷ್ಟೇ. ಸ್ವಲ್ಪ ಕಮ್ಮಿ ಇದೆ ಅಂತಲೂ ಅನಿಸುತ್ತೆ ನಿಮಗೆ. ಇಷ್ಟು ಜ್ಯುವೆಲರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಮದುವೆದಾಗಿರ್ಬೋದು, ಆಮೇಲೆ 1-2 ಜೊತೆ ಅಷ್ಟೇ ತೊಗೊಂಡಿರೋದು. ಯಾಕಂದರೆ ಆರ್ಟಿಫಿಷಿಯಲ್ ಜ್ಯುವೆಲರಿ ಮೇಲೆ ಅಮೌಂಟ್ ಜಾಸ್ತಿ ಹಾಕೋದು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಯಾವ್ದಾದ್ರು ಬೇಕು ಅನಿಸುತ್ತೋ ಅದನ್ನು ಮಾತ್ರ ನಾನು ತೊಗೊಂಡಿದ್ದೆ. ಹೋಪ್ ನಿಮಗೆ ಯಾವುದು ಇಷ್ಟ ಆಯಿತು, ನಿಮಗೆ ಲಿಂಕ್ಸ್ ಬೇಕು ಅಂದರೆ ನನಗೆ ಹೇಳಿ, ನಾನು ಹುಡುಕಿ ಹಾಕ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.